ನಾನು ಬಿಡ್ಬಿಡ್ತಾರ ಒಳಿಕೆ ಕೌನ್ಸಿಲ್ ನಿಮ್ ಜೊತೆ ಬರ್ತೀವಿ ನಾವು. ಯಾರ್ಪೇಟೆ ಟೌನ್ ಅಭಿವೃದ್ಧಿ ಆಗ್ಬೇಕು, ಒಳ್ಳೊಳ್ಳೆ ಕೆಲಸ ಬೇಕು, ರಸ್ತೆಗಳು ಕಿಸ್ಕಿಂದ ರಸ್ತೆಗಳಿಲ್ಲ, ಬಡವ್ರು ನಿವೇಶನ ಕೊಡ್ಬೇಕು. ನಿಮ್ ಹಿಂದೆ ನಾವಿರ್ತೀವಿ ಸ್ವಾಮಿ. ಚುನಾವಣೆ ಬಂದ ನಾನು ಕಾಂಗ್ರೆಸ್, ಈಗ ನಾವು ನಿಮ್ಮ ಅಭಿವೃದ್ಧಿ ಆಗ್ಬೇಕು. ಹೇಮಾವತಿ ವಾರ್ಡ್ ಸಂಬಂಧಪಟ್ಟಂಗೆ 4-5 ಫಸ್ಟ್ ಹೌಸ್ ಶುರು ಮಾಡಿದ್ವಿ. ಅದರಲ್ಲೂ ಸಹ ರಹೀಂ ಖಾನ್ ಅವರು ಮತ್ತೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಲೇ ಒಂದು ಮೀಟಿಂಗ್ ಮಾಡಿ ಸಂಬಂಧಪಟ್ಟ ಸೆಕ್ರೆಟರಿ ಡೈರೆಕ್ಟರ್ ಎಲ್ಲ ಮೀಟಿಂಗ್ ಮಾಡಿದ್ವಿ. ಅವರು ಸಹ DC ಅವರು ಡೈರೆಕ್ಷನ್ ಕೊಟ್ಟರು. ಬೆಳಗ್ಗೆಗೂ ಸಹ DC ಅವರು ಮಾತಾಡಿದೆ. DC ಅವ್ರು ಏನು ಹೇಳಿದ್ರು ಅಂತಂದ್ರೆ, ಅದು ಸರ್ಕಾರದಿಂದ ಒಂದ್ಸರಿ ಅದನ್ನ ರಿಜೆಕ್ಟ್ ಮಾಡಿರೋದ್ರಿಂದ ನಾನು ಏಕಾಏಕಿ ಕಳ್ಸಕ್ಕೆ ಬರಲ್ಲ, ಸರ್ಕಾರದಿಂದ ಅದನ್ನ ಫೈಲ್ ಕಾಲ್ ಮಾಡಿದ್ರೆ ನಾನು ಕಳಿಸ್ಬೋದು ಅನ್ನೋ ಮಾತಲ್ಲಿದ್ದಾರೆ. ಸಂಬಂಧಪಟ್ಟ ಸಚಿವರು, ಸರ್ಕಾರದ ಅಧಿಕಾರಿಗಳು ನಾವು ಮಾತಾಡ್ತೀವಿ. ಆ ನಮ್ಮ ಇದು ರಾಜಕಾರಣ ಸಂಘರ್ಷದಲ್ಲಿ ಆ ವಾರ್ಡ್ನ ಪಾಪ ನಿಜವಾದ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗೋದು ಬೇಡ. ಅದು ನಾವು ನೀವೆಲ್ಲ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡೋಣ. ಸಣ್ಣ ಪುಟ್ಟ ವ್ಯತ್ಯಾಸ ಆಗಿರ್ಬೋದು ಸೈಟ್ ನೀಡೋ ಸಂದರ್ಭದಲ್ಲಿ. ಈಗ ನಾವು ಗ್ರಾಮ ಪಂಚಾಯತ್ ಅಂತಲೇ ಸಣ್ಣ ಪುಟ್ಟ ವ್ಯತ್ಯಾಸ ಮಾಡ್ತೀವಿ, ಸ್ವಲ್ಪ ಸಣ್ಣ ಪುಟ್ಟ. ಅದರ ನಮ್ಮ ವ್ಯತ್ಯಾಸನ 2-3 ವ್ಯತ್ಯಾಸ ಆದ ಸಂದರ್ಭದಲ್ಲಿ ಎಲ್ಲರಿಗೂ ಅದು ಎಫೆಕ್ಟ್ ಆಗೋದು ಬೇಡ. ಅದು ಇವತ್ತು ಆಲ್ರೆಡಿ ಮನೆ ಕಟ್ಟಿದ್ದಾರೆ, 3ನೇ ಕೈ 4ನೇ ಕೈ 5ನೇ ಕೈ ಕ್ರಯ ಆಗಿದ್ದಾರೆ. ಬಹುತೇಕ ಎಲ್ಲರೂ ಬಾಂಬೆ ಬೆಂಗಳೂರು ಎಲ್ಲರೂ ಒಂದು ನಮ್ಮ ಕೇರ್ಪೇಟೆಲಿ ಒಂದು ನಿವೇಶನ ಮಾಡಿ ಒಂದು ಮನೆ ಕಟ್ಟೋದ ಗುರಿ ಅನ್ನೋದೊಂದು ಮನಸ್ಸಲ್ಲಿ ಇದ್ದಬದ್ದು ದುಡ್ಡೋದನ್ನ ಹಾಕಿದ್ದಾರೆ. ದಾಖಲಾತಿ ಕೊರತೆಯಿಂದ ಅವ್ರು ಮನೆ ಆಗೋದು ಬೇಡ. ಎಲ್ಲರೂ ಒಟ್ಟಿಗೆ ಹೋರಾಟ ಮಾಡೋದು, ಅದಕ್ಕೆ ಸಂಪೂರ್ಣವಾಗಿ ಅದು ಸಕ್ರಮಗೊಳಿಸೋಣ ಅನ್ನೋ ಮಾತನ್ನ ಹೇಳ್ತಾ ನಿಮ್ಮ ಜೊತೆ ಒಟ್ಟಿಗೆ ನಾನು ಮಧ್ಯಾಹ್ನ ನಿಮ್ಮ ಮುನ್ಸಿಪಾಲಿಟಿ ಮೀಟಿಂಗಲ್ಲಿ ಅಂತ ಹೇಳಿದ್ರೆ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಇದ್ದೀವಿ. ನಾನು ಅದು ಆ ವಿಷಯದಲ್ಲಿ ಮುಕ್ತವಾಗಿದ್ದೀವಿ, ಜೊತೆ ಕೆಲಸ ಮಾಡೋಣ. ಬನ್ನಿ. ಥ್ಯಾಂಕ್ ಯು. ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ಅವರೇ, ನಮ್ಮ ತಾಲೂಕಿನ ಶಾಸಕರಾದ HD ಮಂಜಣ್ಣವರೇ, ಇವತ್ತು ಕ್ಯಾರ್ಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ 8ನೇ ವಾರ್ಡ್ ಕೌನ್ಸಿಲರ್ ನನ್ನ ವಾರ್ಡ್ಗೆ ಇವತ್ತು ಅಧಿಕಾರಿಗಳು ಮತ್ತು ನಮ್ಮ MLA ಅಧ್ಯಕ್ಷರು ಕೂಡ ಬಂದಿದ್ದಾರೆ, ಸ್ವಾಗತ ಮಾಡ್ತೀನಿ. ಇವತ್ತು ನಗರೋತ್ಥಾನದಲ್ಲಿ ಡ್ರೈನು ರಸ್ತೆ ಅಭಿವೃದ್ಧಿಗೆ 5,90,000 ರೂಪಾಯಿ ಹಾಕಿದ್ದಾರೆ ನಮ್ಮ MLA ಸಾಹೇಬರು. ಇದು 590 ಇಲ್ಲೇ ಬಸ್ GST PST ಏನೋ ಗೊತ್ತಿಲ್ಲ, ಹೋಯ್ತದಲ್ಲ. ಈಗ ಸ್ಟಾಕ್ ಅವರೇ ಸಾಲದು. ನಾನಿವತ್ತು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಅಧ್ಯಕ್ಷರು ಮತ್ತು MLAಗೆ ಈ ಕ್ಯಾರ್ಪೇಟೆ ಪುರಸಭೆ 23 ವಾರ್ಡು ಕೂಡ ಹೊಸೂರು ಕ್ಯಾರ್ಪೇಟೆ ಇನ್ನೂ ಇಂಪ್ರೂವ್ ಆಗಿಲ್ಲ. ಈ ತಾಲೂಕಲ್ಲಿ ಸ್ಪೀಕರ್ ಆಗವ್ರೆ, ಮಂತ್ರಿಗಳಾಗವ್ರೆ. ಹಿಂದೆ ನಾರಾಯಣಗೌಡರು ಅನುದಾನ ಒಂದಿಷ್ಟು ತಂದು ಕೊಟ್ಟರು. ಅದೇ ಥರ ನಮ್ಮ ಮಂಜಣ್ಣ ಇವತ್ತು ಈ ತಾಲೂಕಿನ ಶಾಸಕರಾಗವ್ರೆ. ಅವರು ನಮಗೆಲ್ಲರೂ ವಿಶ್ವಾಸ ತೊಗೊಂಡು ಹೋಗ್ಬೇಕು. ಇವತ್ತು ಕನ್ಫ್ಯೂಸ್ ಆಗೋಯ್ತು, ಆದರೂ ನಾವು ಅವ್ರನ್ನ ಸ್ವಾಗತ ಮಾಡಿದ್ದೀನಿ. ನಾನು ಬಂದು ಅಧಿಕಾರಿಗಳು ತಪ್ಪೋ ಯಾರು ತಪ್ಪೋ ಗೊತ್ತಿಲ್ಲ. ಮಂಜುನಾಥ್ ನೀನು ವಾರ್ಡಿಗೆ ಬರ್ತಾ ಇದ್ದೀನಿ ಕಣೆ, ಪೂಜೆ ಮಾಡೋಕ್ಕೆ ಸ್ವಾಗತ ಮಾಡ್ಬೇಕು, ಇರಬೇಕಪ್ಪ ನಾವು ಕಾದಿರ್ತೀವಿ. ಜನರೇ ಪಟ್ಟಣ ಅಭಿವೃದ್ಧಿ ಆಗಬೇಕು, ಈ ವಾರ್ಡ್ ಅಭಿವೃದ್ಧಿ ಆಗಬೇಕು. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಹೆಚ್ಚಾಗಿ ಏನಾಗುತ್ತೆ ಅಂದರೆ, ನಮ್ಮ ಪುರಸಭೆಯಲ್ಲಿ ಸಮಸ್ಯೆಗಳವೆ. ಆಫೀಸು ಇವತ್ತು ಎಲ್ಲೋ ಒಂದು ಕಡೆ ಆಫೀಸ್ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ನತದುಷ್ಟ ಪುರಸಭೆ ಅಂದರೆ ನಮ್ಮದೇ. ಅದೆಲ್ಲ ಸಮುದಾಯದ ನಿರ್ಮಾಣ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ನಾವು ಒಂದು ಆಫೀಸ್ ಕಟ್ಟಬೇಕು. ಅದಕ್ಕೆ MLAರು ಅಧ್ಯಕ್ಷರು ಇಂಟ್ರೆಸ್ಟ್ ತೊಗೋಬೇಕು. ಮತ್ತು ಒಳಚರಂಡಿದು ಅರ್ಧಂಬರ್ಧ ಆಗಿದೆ. ಮತ್ತು ನಿವೇಶನ ಕೊಡೋಕ್ಕಾಗಿಲ್ಲ. ಇವತ್ತು ಹೊಸೊಳ್ಳು 6 ಎಕರೆ 30 ಗುಂಟೆ ಇದೈತೆ, ಒತ್ತುವರಿ ಇದೆ. ಸರ್ವೆ ನಡೀತಾನೆ ಇದೆ ನಿರಂತರವಾಗಿ. ಈ ರೆವಿನ್ಯೂ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, ADLR ಇರ್ಬೋದು, ಯಾರೂ ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಸರ್ವೆ ಆಯಿತು. ನಮ್ಮ ಸ್ವಾಧೀನಕ್ಕೆ ಕೊಟ್ಟಿಲ್ಲ, ಬೌಂಡ್ರಿ ಫಿಕ್ಸ್ ಮಾಡಿಲ್ಲ. ಇವತ್ತು ನಮ್ಮ ಪೌರ ಕಾರ್ಮಿಕರು ಒಂದು ಮನೇಲಿ 3-4 ಜನ ಅವರೇ. ಅದೇ ಥರ ಇಡೀ ಟೌನಲ್ಲಿ ಉದಾಹರಣೆ ಅಗ್ರಹಾರ ಇರ್ಬೋದು, ಹೊಸೋಳು ಇರ್ಬೋದು, ಇಷ್ಟಿಷ್ಟಗಲ ಜಾಗ ಬಾಡಿಗೆ ಮನೇಲಿ ಅವರೇ. ನಮ್ಮ ಜಾಗ ಸ್ವಾಧೀನ ಆಗಿ 40-50 ವರ್ಷ ಆಯಿತು. ಇವತ್ತು TB ಬಡಾವಣೆ, ಹೇಮಾವತಿ ಬಡಾವಣೆ ಕೊಟ್ಟಾಯಿತು. TB ಬಡಾವಣೆ ಬರೀ ಯಾರಾದ್ರೂ ಕೊಡೋದಲ್ಲ, ಅದು 4161 ಆಗಿರೋದು ಮಂಜಣ್ಣವರೇ. ಕಡು ಬಡವರು ಕೊಡಬೇಕಾದ ಜಾಗ ಅದು. ಆ ಜಾಗನ ನೀವು ಸರ್ಕಾರ ಜೊತೆ ಮಾತಾಡಿ ಕೌನ್ಸಿಲು ಕೂಡ ನಿರ್ಣಯ ಮಾಡಿ ಕಳಿಸ್ತೀವಿ. ಇವತ್ತು ಲೋಕಾಯುಕ್ತ ತನಿಖೆ ಸರ್ಕಾರಕ್ಕೆ ಹೋಗದೆ, ಸರ್ಕಾರ ಏನು ತೀರ್ಮಾನ ತಗೋದೋ ಗೊತ್ತಿಲ್ಲ. ಅದು ಸೆಷನ್ನಲ್ಲೋ ಇಲ್ಲ ಸಂಪುಟದಲ್ಲೋ ತೀರ್ಮಾನ ತಗೊಂಡು ಉಳಿಕೆ ನಿವೇಶನಗಳನ್ನ ಬೇರೆಯವ್ರ ಪೆನಾಲ್ಟಿ ಹಾಕಿ ನಿವೇಶನಗಳನ್ನ ಬಡವರಿಗೆ ಜಾತಿವಾರು, ಸಂಘ ಸಂಸ್ಥೆಗಳು ಎಲ್ಲ ಜಾತಿರು ಆಸೆ ಪಡ್ತಾರೆ. ಸಂಘ ಸಂಸ್ಥೆ ಮನೆಯೇ ಇಲ್ಲ ವಾಸಕ್ಕೆ ಅಂದ್ರೆ ಏನು ಪ್ರಯತ್ನ ಮಂಜಣ್ಣವ್ರೆ? ಅದರಿಂದ ಅದನ್ನು ನೀವು ಸರ್ಕಾರದಲ್ಲಿ ಹೋರಾಟ ಮಾಡಿ ನಾವು ಸಹಕಾರ ಕೊಡ್ತೀವಿ. ನನ್ನ ವಾರ್ಡ್ಗೆ ವಿಶೇಷವಾಗಿ ತಮ್ಮ ನಿಧಿಯಿಂದ ಅನುದಾನ ಕೊಡಬೇಕು, ರಸ್ತೆ ಅಭಿವೃದ್ಧಿಗಳಾಗಬೇಕು, ಡ್ರೈನ್ ಆಗಬೇಕು. ನಮ್ಮ ಅಧ್ಯಕ್ಷರಿಗೂ ಕೂಡ ಕೇಳೋದು, ದೇವಸ್ಥಾನ ನೆನೀತದೆ, ಅದು ಕೂಡ ಇದಾಗಿಲ್ಲ. ನಮ್ಮ ಪೌರ ಕಾರ್ಮಿಕರು ದೇವಸ್ಥಾನ ಶಕ್ತಿ ದೇವತೆ. ಅದರಿಂದ ಎಲ್ಲ ಅನುದಾನ ಕೊಟ್ಟು ನಮ್ಮ ವಾರ್ಡು ಮತ್ತು ಟೌನ್ ಅಭಿವೃದ್ಧಿಗೆ
ನೀವು ಸಹಕಾರ ಕೊಡಬೇಕು. ನಾವು ಕೂಡ ನಿಮ್ಗೆ ಸ್ವಾಗತ ಮಾಡ್ತೀವಿ ಅಂತ ನಿಮ್ಗೆ ಕಡೆಗಣಿಸೋಕ್ಕಿಲ್ಲ. ನೀವು ಬಂದು ಒಂದು ಬಾಂಧವ್ಯ ಚುನಾವಣೆ ಬಂದ ಪಕ್ಷ ಚುನಾವಣೆ ಮಾಡೋಣ, ಅದು ಬಿಟ್ಟು ಈಗ ಅಭಿವೃದ್ಧಿ ಮಾಡೋಕ್ಕೆ ಪಕ್ಷ ಭೇದ ಮಾಡಬೇಕು. ನಾವು ಸಹಕಾರ ಕೊಡ್ತೀವಿ. ನಾವು ಮಾಡಿ ಬಂದಿರೋದಕ್ಕೆ ಅಧ್ಯಕ್ಷರು ಮತ್ತು MLA ಸಾಹೇಬರು ಸ್ವಾಗತ ಮಾಡ್ತಾರೆ. ಥ್ಯಾಂಕ್ ಯು. ಮತ್ತು ನಗರೋತ್ಪನ್ನ ಟೂರ್ನಲ್ಲಿ ನಮ್ಮ ತಾಲೂಕಿನ ನಗರ ಕೇರ್ಪೇಟೆ ಎಲ್ಲ ವಾರ್ಡ್ಗಳಿಗೂ ಸಂಬಂಧಪಟ್ಟಂಗೆ ಸುಮಾರು 18 ಕಡೆ ಒಂದು 1,08,00,000 ಕಾರ್ಯಕ್ರಮವನ್ನು ಅಗತ್ಯಗಳಿಗೆ ಅನುಗುಣವಾಗಿ ಇಲ್ಲಿ ಪಕ್ಷಾತೀತವಾಗಿ ಎಲ್ಲಿ ಅವಶ್ಯಕತೆ ಇದೆ ಆ ವಾರ್ಡ್ ಕೌನ್ಸಿಲರ್ಗಳಿಗೆ ನಾನು ಮುಖ್ಯವಾಗಿ ಅದು ಶಾಸಕರಿಗೆ ಕಾರ್ಯಕ್ರಮ ಮಾಡುವಂಥ ಅವಕಾಶ ಇದ್ದರೂ ಸಹ ನನಗೆ ನೈಜ ಸಮಸ್ಯೆ ಗೊತ್ತಿರಲ್ಲ, ಆ ವಾರ್ಡ್ ಸಮಸ್ಯೆ ಅವ್ರಿಗೆ ಗೊತ್ತಿರುತ್ತೆ ಅಂದ್ಬಿಟ್ಟು ಮುಕ್ತವಾಗಿ ಅವ್ರ ಎಲ್ಲ ವಾರ್ಡ್ ಮೆಂಬರ್ಗಳಿಗೂ ಸಹ ಅವಕಾಶ ಮಾಡಿಕೊಟ್ಟು ಅವ್ರು ಕೊಟ್ಟಂಥ ಕ್ರಿಯಾಯೋಜನೆ ನಾನು ಇವತ್ತು ಸರ್ಕಾರಕ್ಕೆ ಕೊಟ್ಟು ಅನುಮೋದನೆ ತಗೊಂಡು ಇವತ್ತು ಟೆಂಡರ್ ಆಗಿ ಇವತ್ತು ಗುಡ್ಡಿ ಪೂಜೆ ಮಾಡ್ತಾಯಿದ್ವಿ. ಮಂಜಣ್ಣ ವಾರ್ಡ್ಗೆ ಸಂಬಂಧಪಟ್ಟಂಗೆ ಒಂದು 6 ಲಕ್ಷ 6.5 ಲಕ್ಷ ಈ ಪೂಜೆ ಇದೆ. ಅವ್ರು ಹೇಳಿದ ಹಾಗೆ ಬಹುತೇಕ ಇವತ್ತು ಡೆಮೋಕ್ರಸಿ ಸಿಸ್ಟಮಲ್ಲಿ ಗ್ರಾಮ ಪಂಚಾಯತ್ ಅಂತಲ್ಲಿ ಆ ಗ್ರಾಮ ಪಂಚಾಯತ್ ಮೆಂಬರ್ಸೇ ಒಂದು ಅವ್ರಿಗೆ ಸ್ಥಾನಮಾನ ಇರುತ್ತೆ. ಮುನ್ಸಿಪಾಲ್ಟಿ ಬಂದಾಗ ಆ ವಾರ್ಡ್ ಮೆಂಬರ್ಗೆ ಸಹ ಪ್ರಾಧಾನ್ಯತೆ ಕೊಡಬೇಕಂತ ಅವಶ್ಯಕತೆ ಇರುತ್ತೆ. ಸಂಬಂಧಪಟ್ಟ ಚೀಫ್ ಆಫೀಸರ್ಗೆ ನಿನ್ನೆ ಹೇಳಿರೋದಲ್ಲ, ಮೊನ್ನೆ ಹೇಳಿರೋದಲ್ಲ, ಒಂದು 8 ರಿಂದ 9 ದಿವಸ ಅರ್ಲಿಯರಾಗೆ ಈ ಕಾರ್ಯಕ್ರಮ ಫಿಕ್ಸ್ ಆಗಿರೋದು. ಆ ಸಂಬಂಧಪಟ್ಟ ಚೀಫ್ ಆಫೀಸರ್ಗೆ ನಾನು ನಾನು ನೇರವಾಗಿ ಒಂದ್ಸರಿ ಹೇಳಿರೋದಲ್ಲ, ಬೇರೆ ಮುಖಾಂತರ ಹೇಳಿರೋದಲ್ಲ, ನಾನೇ ನೇರವಾಗಿ ಹೇಳಿದ್ದೀವಿ. ಅವರು ಸಂಬಂಧಪಟ್ಟ ಅಧ್ಯಕ್ಷರು ವಾರ್ಡ್ ಮೆಂಬರ್ಗಳು ಎಲ್ಲರೂ ಸಹ ಮನವರಿಕೆ ಮಾಡಿ ಆ ವಾರ್ಡ್ನಲ್ಲಿರುವಂಥ ಜವಾಬ್ದಾರಿ ತಗೋಬೇಕಿತ್ತು. ನಾನು ನೆನ್ನೆಲ್ಲೂ ಹೇಳಲಾಗಿ ಯಾವುದೋ ಒಂದು ಎಕ್ಸಾಮ್ ಡ್ಯೂಟಿಗೆ ಹಾಕ್ಬಿಟ್ಟಿದ್ದಾರೆ, ನಾನು ಬರೋಕ್ಕಂತ ಇಲ್ಲ. ಎಲ್ಲ ಹೆಲ್ತ್ ಆಫೀಸರು ಮತ್ತು ಇನ್ನೊಬ್ರು ಯಾರು ಮ್ಯಾನೇಜರ್ ಕಳಿಸ್ಕೊಡ್ತೀವಿ ಅಂತ ಮಾತಿದ್ರು. ಬಸವಣ್ಣ ಸರ್ ನಿನ್ನೆ ಆ ಸಂದರ್ಭದಲ್ಲಿ ಎಲ್ಲ ಇದ್ದರು. ನಿನ್ನೆ ತಹಸೀಲ್ದಾರ್ ಎದುರುಗಡೆ ಮೀಟಿಂಗ್ ಮಾಡ್ತಿರ್ಬೇಕಾದ್ರೆ ಹಾಗಾಗಿ ಇದಷ್ಟೇ ಅಲ್ಲ, ಕಳೆದ ಸಹ ಅವರು ಚೀಫ್ ಆಫೀಸರ್ಗೆ ಅಷ್ಟೊಂದು ನಾನು DC ಅವ್ರಲ್ಲೂ ಮಾತಾಡಿದ್ರಿ, ಅಷ್ಟೊಂದು ಆ ಹೆಂಗೆ ಪ್ರಮೋಷನ್ ಬಂದಂಗೆ ಕಾಣಿಸುತ್ತೆ, ಅಷ್ಟೊಂದು ನಾಲೆಡ್ಜ್ ಒಂದು ಅಷ್ಟೊಂದು ಪರಿಜ್ಞಾನ ಇರೋಂಗೆ ಕಾಣಿಸ್ತಾ ಇಲ್ಲ. ಅದು ಅವ್ರದ್ದು ಜವಾಬ್ದಾರಿ ಇದೆ. ಜೊತೆಗೆ ನಾನು ಈ ವಿಷಯದಲ್ಲೇ ಮಂಜಣ್ಣವಂಗೆ ಗೊತ್ತು, ನಾನು ಶಾಸಕನಾದ್ಮೇಲೆ ಮೊಟ್ಟ ಮೊದಲಾಗಿ ಹೇಳಿರೋದೇ ಅಷ್ಟು ಅಧ್ಯಕ್ಷರಿಗೂ ಗೊತ್ತು. ನಾನು ಶಾಸಕ ಗೆಲ್ಲೋ ತನಕ ಒಂದು ಪಾರ್ಟಿ ಬೇಸಿಸ್ ಕೆಲಸ ಮಾಡಿದ್ವಿ. ಗೆದ್ದಾದ ನಂತರ ನನ್ನ ವಿರೋಧಿ ಅಭ್ಯರ್ಥಿಗಳು ನಾನು ಆಪೋಸಿಟ್ ಅವ್ರಿಗೂ ಸಹ ಶಾಸಕನಾಗಿ ಕೆಲಸ ಮಾಡಬೇಕು ಅನ್ನೋ ಮನಸ್ಸಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಪಕ್ಷಾತೀತವಾಗಿ ಎಲ್ಲರೂ ಸಹ ಗೌರವಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಒಂದು ಸಣ್ಣ ಪುಟ್ಟ ತಪ್ಪಿ ಯಾವುದೋ ಒಂದು ವಿಚಾರ ಬಂದಾಗ ಇಲ್ಲ ಅವಶ್ಯಕತೆ ಇದ್ದಾಗ ಅದನ್ನು ಪ್ರಿಯಾರಿಟಿ ಬೇಸ್ ಮೇಲೆ ಕೆಲಸ ಮಾಡಿದ್ರು. ಈ ವಾರ್ಡ್ಗೆ ಹಾಕಬೇಡಿ ಆ ವಾರ್ಡ್ಗೆ ಹಾಕಬೇಡಿ ಅನ್ನೋ ಮನಸ್ಸು ಎಲ್ಲೂ ಕೆಲಸ ಮಾಡಿಲ್ಲ. ಇವಾಗ ಕೇಂದ್ರದಿಂದ ನಗರೋತ್ಪನ್ನ ಟೂರ್ನಲ್ಲಿ ಸ್ವಲ್ಪ ಕಾರ್ಯಕ್ರಮ ಕೇಳಿದರೆ ನಿಮ್ಮ ನಾಯಕರಂತ ಕುಮಾರಣ್ಣವರು ಅವ್ರ ಕಾರ್ಯಕ್ರಮದಲ್ಲಿ ಉಳಿದಂಥ ಕಾರ್ಯಕ್ರಮವೂ ಸಹ ಮಾಡಿಸ್ಕೊಡೋಣ. ಆಲ್ರೆಡಿ ಕ್ರಿಯಾಯೋಜನೆ ರೆಡಿ ಆಗ್ತಾ ಇದೆ. ನಿಮ್ಮ ವಾರ್ಡ್ಗೆ ಸಂಬಂಧಪಟ್ಟಂಗೆ ಎಷ್ಟೊಂದು ಅವಶ್ಯಕತೆ ಇರುವಂಥ ಒಂದು ಪಟ್ಟಿಗಳು ಕೊಡಿ. ಬೇರೆಯವ್ರಿಗೆ ಹೇಳೋದು ಅಷ್ಟೇ ನಾನು ನಮ್ಮ ಎಲ್ಲ ಮೀಡಿಯಾ ಮಿತ್ರ ಮುಖಾಂತರ ಹೇಳ್ತಾ ಇದ್ದೀವಿ. ಅವ್ರನ್ನೂ ಸಹ ಅವಶ್ಯಕತೆ ಇರುವಂಥ ಪಟ್ಟಿಗಳು ಕೊಡಲಿ, ಅದನ್ನು ಪರಿಗಣಿಸೇ ಮಾಡ್ತೀವಿ. ಇದರಲ್ಲಿ ಈ ಪಕ್ಷ ಆದರೆ ಆ ಪಕ್ಷ ಈ ಪಕ್ಷದಿಂದ ಮಂಜಣ್ಣು ನಮ್ಗೆ ಆದ್ಮೇಲೆ 4-5 ಬಾರಿ ಪಟ್ಟಣ ಸಭೆ ಪ್ರವೇಶಿಸಿದ್ದಾರೆ. ನಮ್ಮ ಪಂಕಜಕ್ಕರು ಸಹ ಬೇರೆ ಪಕ್ಷ ಇದ್ದರೂ ಸಹ ಅವರು ಸಹ ನಮ್ಮ ನಗರದ ಮೊದಲನೇ ಪ್ರಜೆ ಆಗಿದ್ದಾರೆ. ಅವ್ರಿಗೂ ಸಹ ಯಾವುದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗೌರವ ಕೊಟ್ಕೊಂಡು ಅವ್ರ ಸನ್ಮಾನಕ್ಕೆ ಎಲ್ಲೂ ಚ್ಯುತಿ ಬರದಂಗೆ ನಾವು ಶಾಸಕನ ಕೆಲಸ ಮಾಡ್ಕೊಂಡಿದ್ದೀವಿ. ಅದು ನನ್ನ ಮನಸ್ಸಿನ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲಿ ಬೇಕಾದ್ರೂ ಅದು ಘಂಟಾಘೋಷವಾಗಿ ಹೇಳ್ತೀವಿ. ಇವತ್ತು ಹೆಚ್ಚಿನ ಅನುದಾನ ಕೆಲಸ ಮಾಡಿ ಅಂತ ಹೇಳೋದು ಸರ್ಕಾರ ಅವ್ರದ್ದೇ ಇದೆ. ನಾನೇನು ಯಾವ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಲಿ, ನಗರಾಭಿವೃದ್ಧಿ ಸಚಿವರೇ ಆಗಲಿ, ಸಂಬಂಧಪಟ್ಟ ರಹೀಮ್ ಖಾನ್ ಎಲ್ಲೋಕ್ಕೂ ನನ್ನ ಮುಖ್ಯಮಂತ್ರಿ ಜೊತೆಗೆ ಆಗಲಿ, ಒಬ್ಬ ತಾಲೂಕಿನ ಶಾಸಕ ಯಾವುದೇ ಸಚಿವರ ಹತ್ರ ಹೋಗಿ ಕೆಲಸ ಮಾಡಲಿಕ್ಕೆ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಕಾಣಿಸ್ಕೊಳ್ಳೋಕ್ಕೆ ಇನ್ನು ಮುಂದೆ ನೋಡಲ್ಲ. ಅವರು ಬರಲಿ, ಅವ್ರ ಒಡೆಗೂಡಿ ನಾನು ಅವ್ರನ್ನೇ ಮುಂದಾಡೋದು ನಾನು ಬರ್ತೀವಿ. ಇವತ್ತು ತಮಗೆಲ್ಲ ಗೊತ್ತಿದೆ.